ನಮಸ್ಕಾರ ಫ್ರೆಂಡ್ಸ್. ಈಗ ಸಾರಿಗೆ ಕುಚ್ಚು ಹಾಕ್ಕೊಳ್ಳೋಕ್ಕೆ ದಾರ ಹೇಗೆ ತಗೋಬೇಕು ಅಂತ ತೋರಿಸ್ತೀನಿ. ಒಂದೊಂದೇ ರೀಲಿದ್ದು ಅಂತಂದ್ರೆ ಓಕೆ, ನಾಲ್ಕು ರೀಲಿದ್ದು ಅಂತಂದ್ರೆ ಅಷ್ಟು ಓಕೆ. ಈಗ ಒಂದೊಂದೇ ರೀಲ್ನಿಂದ ದಾರಾನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಒಂದು ಸೀರೆಗೆ ಕುಚ್ಚು ಹಾಕಬೇಕಾಗಿತ್ತು. ನಾನು ದೊಡ್ಡ ಕುಚ್ಚಾಗಲಿ ಸ್ಮಾಲ್ ಕುಚ್ಚಾಗಲಿ, ಬಿಗ್ ಆಗಲಿ ಸ್ಮಾಲ್ ಆಗಲಿ ಹ್ಯಾಗೆ ತೊಗೊಳ್ಳೋದು. ಈಗ ಒಂದು 100 ಎಳೆ ಸುತ್ತಕೊಂಡೇವಂತಂದ್ರೆ ಅದು ಡಬಲ್ ಮಾಡಿದರೆ 200 ಎಳೆ ಆಗ್ತೈತಿ. 50 ಎಳೆ ಸುತ್ತಿದ್ರೆ 100 ಎಳೆ ಆಗ್ತೈತಿ. ಈಗ ಇಂಥ ಒಂದು ರಟ್ಟು ಬೇಕು, ನೋಟ್ಬುಕ್ ರಟ್ಟು ಇರ್ತಾವಲ್ಲ. ಮತ್ತು ಇದಕ್ಕೇನು ಬೇಕಂತಂದ್ರೆ ಕಟ್ ಮಾಡಿಂದ ತುದಿಗೆ ಹಚ್ಕೊಳ್ಳೋಕೆ ಗಮ್ ಬೇಕು. ಮತ್ತು ಅದು ಭಾಳಷ್ಟು ಎಳೆ ಆಗ್ತಾವಲ್ಲ, ಅಲ್ಲೆಲ್ಲಿಗೆಲ್ಲೆಲ್ಲಿಗೆನ ಈ ಥರ ದಾರದ್ದು ಕಟ್ ಹಾಕೋತೀನಿ ನಾನು. ಹಿಂಗೆ ಈ ರೀತಿಯಾಗಿ ಹಿಂಗೆ ದಾರದ ಈ ಸೆಂಟರ್ನಾಗ ದಾರ ತೊಗೋತೀನಿ. ಇಲ್ಲೇ ತೋರಿಸ್ತೀನಿ ಅಂತ ನಿಮ್ಗೆ. ಈಗ ನಾನು 120 ಎಳೆ ದಾರಾನ ತೊಗೋಬೇಕಾಗ್ಯದ. ಅದಕ್ಕೆ ನಾನು 60 ಎಳೆನ ಈ ನೋಟ್ಬುಕ್ಕಿಗೆ ಸುತ್ಕೋತೀನಿ. ಹೇಗೆ ಸುತ್ಕೋತೀನಿ ಅಂತ ತೋರಿಸ್ತೀನಿ ಅಂತ. ಈಗ ಒಂದು ಚಿಕ್ಕದ ನೋಟ್ಬುಕ್ಕಿಗೆ ಒಂದು 4, 5, 6 ಎಳೆಗಳನ್ನು ಸುತ್ಕೊಂಡು ತೋರಿಸ್ತೀನಂತ ನೋಡ್ರಿ. ಈಗ ಇಲ್ಲೇ ನಾನು ಎಳೆನ ಹಿಡ್ಕೊಂಡೆ ಹಿಂಗೆ ಕೆಳಗಡೆ ಹಾಸ್ಕೊಂಡೆ ನೋಡ್ರಿ. ಎಳೆ ಒಂದು ಎಳೆ ಐತಿ, ಕಾಣಿಸ್ತೈತಿಲ್ಲ ಏನೋ ನೋಡ್ರಿ. ಮ್ಯಾಲೆ ತೊಗೊಂಡೆ, ಜರಿತಿರ್ತದೆ, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋಬೇಕು. ಹಿಂಗೆ ಎಣಿಸ್ಕೊಂತ ಈಗ ನೋಟ್ಬುಕ್ಕಿಗೆ ಹಿಂಗೆ ಸುತ್ತಬೇಕು. ಹಿಂಗೆ ನೋಡ್ರಿ, ಈ ರೀತಿಯಾಗಿ ಸುತ್ತಕೊಂಡೇವಂತಂದ್ರೆ ನಾವು ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು ಈ ದಾರದಿಂದ ಹಾಕೋತೀನಿ ಹಿಂಗೆ. ಈಗ ಒಂದು 60 ಎಳೆ ತೊಗೊಂಡೇವಂತ ತಿಳ್ಕೊರಿ. 60 ಎಳೆ ತೊಗೊಂಡಿಂದ ಅದು ಜೋಡಿ 120 ಎಳೆ ಆಗ್ತೈತಿ. ಇಲ್ಲೇ ಕಟ್ ಮಾಡ್ಕೊತಿರ್ತೀನಿ ಹಿಂಗೆ. ಅಲ್ಲೆಲ್ಲಿಗೆಲ್ಲೆಲ್ಲಿಗೆನ ಅದು ನಮ್ಗೆ ಕೆಡಬಾರ್ದು, ಉದ್ದಕ್ಕೆ ಹಾಗೆ ನೀಟಾಗೆ ಇರಬೇಕು ಅಂತಂದರೆ ಹಿಂಗೆ ಕಟ್ ಹಾಕೋತೀನಿ ನಾನು. 50, 60 ಎಳೆ ತೊಗೊಂಡಿಂದ ಈ ರೀತಿಯಾಗಿ ಕಟ್ ಹಾಕೋತೀನಿ. ದಾರಕ್ಕೆ 4, 6 ಕಡೆ ಕಟ್ ಹಾಕೋತೀನಿ. ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಬೇಕಾಗಿತ್ತಂತಂದ್ರೆ ಇಷ್ಟು ಮಾಡ್ಕೋತೀನಿ. 8ರಿಂದ 10 ಕುಚ್ಚು ಕಟ್ಟಬೇಕಾಗಿತ್ತಂದ್ರೆ ಈ ನೋಟ್ಬುಕ್ನ ಯೂಸ್ ಮಾಡ್ಕೋತೀನಿ. 15ರಿಂದ ತನಕ ಕಟ್ಕೋಬೇಕಾಗಿತ್ತಂತಂದ್ರೆ ಈ ನೋಟ್ಬುಕ್ನ ಯೂಸ್ ಮಾಡ್ಕೋತೀನಿ. ಸೀರೆಗೆ ಪೂರ್ತಿ ಒಂದೇ ಕಲರ್ ದಾರದಲ್ಲೇ ಕುಚ್ಚು ಕಟ್ಟಬೇಕಾಗಿತ್ತು ಅಂತಂದ್ರೆ 1 ಮೀಟ್ರ್ ಆಗುವಷ್ಟು ಒಂದು ಪ್ಲೈವುಡ್ ಐತಿ. ಆ ಪ್ಲೈವುಡ್ಗೆ ಸುತ್ಕೋತೀನಿ ನಾನು. 1 ಮೀಟ್ರ್ನಷ್ಟು ಅಳತೆ ಆಗ್ತೈತಿ ಅದು. ಈಗ ಇಲ್ಲಿಂದ ಸುತ್ಕೊಂಡೇವಂತಂದ್ರೆ ಹಿಂಗೆ ರೌಂಡ್ ಹಾಸಿ ತೊಗೊಳ್ಳೋದು. ಸುತ್ಕೊಂಡು ಇಲ್ಲೇ ಕಟ್ ಹಾಕೊಳ್ಳೋದು. ನಾನೀಗ 60 ಎಳೆ ದಾರಾನ ಈ ಒಂದು ನೋಟ್ಬುಕ್ಕಿನ ರಟ್ಟಿಗೆ ಸುತ್ಕೊಂಡೆ. ಇದು ಈ ಕಲರ್ ದಾರದಲ್ಲೇ ಇಲ್ಲಿ ಲಾಸ್ಟ್ ಎಳೆ ಬಂದದ. ಇದು ಇಲ್ಲಿ ಹಿಂದೆ ಬಂದದ. ಇದಕ್ಕೆ ನಾನು ಈಗ ಇಲ್ಲೊಂದು ಕಟ್ಟು, ಆಮೇಲೆ ಇಲ್ಲೊಂದು ಕಟ್ಟು ಹಾಕಿದ್ದೀನಿ, ಆಮೇಲೆ ಇಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೋತೀನಿ. ನಾನು ಕಟ್ಟರ್ಲಿ ಕಟ್ ಮಾಡಿಕೊಂಡು ಈ ಗಮ್ಮಿನಿಂದ ನೋಡಿ, ಈ ಗಮ್ಮಿನಿಂದ ಗಮ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಈ ದಾರಾನ ತೆಗೆದುಬಿಡ್ತೀನಿ. ನೋಡಿ, ಇಷ್ಟುದ್ದ ಎಳೆ ಆಗಿದೆ. ಇದು ಅರ್ಧ ಮೀಟ್ರ್ನಷ್ಟು ಆಗಿದೆ ಇದೀಗ ನೋಡಿ. ಈಗ ಈ ತುದಿಗೆ ಈ ರೀತಿಯಾಗಿ ಗಮ್ ಹಚ್ಕೊಂಡ್ಬಿಡ್ಬೇಕು. ಅಂದರೆ ಎಳೆ ಆ ಕಡೆ ಈ ಕಡೆ ಯಾವ ಕಡೆನೂ ಸರಿದಾಡಂಗಿಲ್ಲ. ನಾ ಮಧ್ಯ ಕಟ್ ಏನು ಹಾಕ್ಕೊಂಡಿನಲ್ಲ ಅದರಿಂದನೂ ಗಟ್ಟಿಯಾಗಿರ್ತದೆ. ನಮ್ಮ ಪೂರ್ತಿ ಸೀರೆಗೆ ಹಾಕೋಕ್ಕೆ ಅನುಕೂಲ ಆಗ್ತೈತಿ. ಯಾಕಂತಂದ್ರೆ ಇವು 60 ಎಳೆ ತೊಗೊಂಡ್ರೆ 120 ಎಳೆ ಆಗ್ತಾವೆ. ಇವು ಡಬಲ್ ಮಾಡಿ ಕಟ್ಟುವಾಗ 120 ಎಳೆ ಆಗ್ತೈತಿ. ಇದು ಒಂಚೂರ ಒಣಗಬೇಕು.
ಸೀರೆಗೆ ಕುಚ್ಚು ಹಾಕಬೇಕು ಅಂತಂದರೆ ಹೀಗೆ ರೆಡಿ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಸೀರೆ ಕುಚ್ಚು ಕಟ್ಟೋದು ಹೇಗೆ ಹೇಳ್ತಿದ್ದೀನಿ ಅಂತ ಕಮೆಂಟ್ ಒಳಗೆ ಹೇಳ್ರಿ. ನೋಡಿರಿ, ಇದು ಒಣಗಬೇಕು, ಗಮ್ಮು ಒಣಗಿಂದ ಸೀರೆಗೆ ಕುಚ್ಚು ಕಟ್ಕೋತೀನಿ. ಕ್ರೋಶಾ ಹಾಕ್ಕೊಂಡೀನಿ ಸೀರೆ ಅಂಚಿಗೆ. ಇಲ್ಲೇ ಸೂಜಿನ ಪೋಣಿಸ್ಕೊಂಡು ದಪ್ಪ ಹಿಂದೆ ಮೊನೆ ಇರುವಂಥ ಸೂಜಿ ಒಳಗೆ ಪೋಣಿಸ್ಕೊಂಡು ಸೀರೆ ಕುಚ್ಚೊಳಗಡೆ ಇದು ಸೀರೆ ಅದು ಏನು ಕ್ರೋಶಾ ಹಾಕ್ಕೊಂಡಿಲ್ಲ, ಕ್ರೋಶಾ ಒಳಗಡೆ ಸೇರಿಸ್ಕೊಂಡು ಈ ಕುಚ್ಚನ್ನು ಕಟ್ಟೋದನ್ನು ತೋರಿಸ್ತೀನಂತ. ಇನ್ನೂ ಒಂದು ಕಲರ್ದು, ಈ ಕಲರ್ದು ದಾರಾನ ರೆಡಿ ಮಾಡ್ಕೋಬೇಕು ನಾ ಹಿಂಗೆ ಕುಚ್ಚು ಕಟ್ಟಕ್ಕೆ. ನೋಡಿ ಫ್ರೆಂಡ್ಸ, ನಾನು ನೀಲಿದು ಒಂದು ಕಲರ, ಆಮೇಲೆ ಹಳದಿದು ಬ್ಲೂ ಆ್ಯಂಡ್ ಯೆಲ್ಲೋ ಎರಡು ಕಲರ. ಅಂದ್ರೆ ಸೀರೆ ಒಳಗೆ ನೀಲಿ ಸ್ವಲ್ಪ ಕಡಿಮೆ ಐತಿ, ಯೆಲ್ಲೋ ಪೂರ್ತಿ ಯೆಲ್ಲೋ ಐತಿ ಸಾರಿ. ಈ ರೀತಿಯಾಗಿ ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಗೆ ಕಟ್ ಹಾಕ್ಕೊಂಡಿದ್ದೀನಿ ಇವಕ್ಕೆ. ನೋಡಿರಿ, ಇದಕ್ಕೂ 4 ಕಟ್ ಹಾಕ್ಕೊಂಡಿದ್ದೀನಿ. ನೋಡಿರಿ, ನೀಲಿದಕ್ಕೂ ಇಲ್ಲೊಂದು, ಆಮೇಲೆ ಇಲ್ಲೊಂದು, ಈ ರೀತಿಯಾಗಿ ಗಮ್ ಹಚ್ಕೊಂಡೀನಿ ಇದಕ್ಕೆ. ನೋಡಿರಿ, ಗಮ್ ಹಚ್ಕೊಂಡ್ರೆ ಯಾವ ಕಡೆನೂ ಸರಿದಾಡಂಗಿಲ್ಲ ಮತ್ತು ಎಳೆನೂ ಆ ಕಡೆ ಆಗಂಗಿಲ್ಲ. ನೋಡಿ ಫ್ರೆಂಡ್ಸ, ಇದು ಸಾರಿ ಯೆಲ್ಲೋ ಐತಿ, ಬಾರ್ಡ್ರ್ ಚಿಕ್ಕದಾಗಿ ಬ್ಲೂ ಐತಿ, ಪೂರ್ತಿ ಯೆಲ್ಲೋ ಐತಿ. ಇದು ಪಲ್ಲು ಇಷ್ಟೇ ಬ್ಲೂ ಐತಿ. ಅದಕ್ಕೆ ನಾನು ಬ್ಲೂ ಮತ್ತು ಯೆಲ್ಲೋ ದಾರಾನ ತೊಗೊಂಡಿದ್ದೀನಿ. ಮತ್ತು ಸೀರೆ ಅಂಚಿಗೆ, ಸೆರಗಿನ ಅಂಚಿಗೆ ಈ ರೀತಿಯಾಗಿ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಕಾಂಬಿನೇಷನ್ ಆಗಿ ಬ್ಲೂ ಮತ್ತು ಯೆಲ್ಲೋ ದಾರಗಳಿಂದ ಸ್ಮಾಲ್ ಬೇಬಿ ಕುಚ್ಚುಗಳನ್ನು ಕಟ್ಕೋತೀನಿ. ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ದಾರನ ಕಟ್ ಹಾಕ್ಕೊಂಡು ತುದಿಗೆ ಗಮ್ ಅಂಟಿಸ್ಕೊಂಡು ಈಗ ಒಂದೊಂದಾಗಿ ಇಲ್ಲೇ ಕಟ್ಕೋತೀನಿ. ಕಟ್ಟೋದು ಮೊದಲನೇ ವಿಡಿಯೋದಾಗ ತೋರಿಸಿದ್ದೀನಿ. ಇದು ಒಂದೊಂದೇ ಕಟ್ಟೋದು ತೋರ್ಸೋಕ್ಕಾಗಂಗಿಲ್ಲ. ಇಲ್ಲಿಂದ ದಾರಾನ ಹಾಯಿಸ್ಕೊಂಡು ತುದಿಗೆ ಎಳ್ಕೊಂಡು ಕಟ್ಕೋಬೇಕು. ಅದೇ ಕಲರ್ ದಾರದಲ್ಲೇ ಕಟ್ಕೋಬೇಕು. ಈ ದಾರದಲ್ಲೇ, ಕಾಟನ್ ದಾರದಲ್ಲೇ ಕಟ್ಕೋತೀನಿ. ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಕಟ್ತೀನಿ. ಸಿಲ್ಕ್ ಅಂದರೆ ಸಿಲ್ಕ್ ಅಲ್ಲ, ಜರಿ ಥ್ರೆಡ್ಡಲ್ಲಿ ಕಟ್ತೀನಿ. ಇದು ಬ್ಲೂವಿಗೆ ಬ್ಲೂ ತೊಗೋತೀನಿ, ಯೆಲ್ಲೋಗೆ ಯೆಲ್ಲೋ ತೊಗೋತೀನಿ.